ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಹೊಂದಿ ಆತನನ್ನು ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧನೆ ಮಾಡುವ ಸಕಲ ಕ್ರಿಸ್ತನ ಹಿಂಬಾಲಕರಿಗೆ ಪ್ರೀತಿಯ ವಂದನೆ. ಲೋಕವೆಲ್ಲವೂ ಇವತ್ತು ಪಾಮ್ ಸಂಡೆಯನ್ನು ಆಚರಿಸುವಾಗ ನನ್ನನ್ನು ಕೇಳುವಂತ ಪ್ರಿಯ ದೇವಜನರಿಗೆ ಈ ಆಶೀರ್ವಾದ ಹೊಂದಿರುವಂತ ದಿನದಲ್ಲಿ ಲೋಕವೆಲ್ಲವೂ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೊರಕಿದಂತ ರಕ್ಷಣೆಯನ್ನು, ಸಮಾಧಾನವನ್ನು, ನೀತಿಯನ್ನು ನೆನೆಸಿ ಆತನಿಗೆ ಧನ್ಯವಾದಗಳನ್ನು ಹೇಳುತ್ತಾ ಆತನನ್ನು ಹೋಸನ್ನ ಹೋಸನ್ನ ದಾವೀದನ ಕುಮಾರನೇ, ರಾಜನೇ ಎಂಬುದಾಗಿ ಹಾಡಿ ಹೊಗಳಿ ಆರಾಧಿಸುವ ಈ ದಿನದಲ್ಲಿ ನಮ್ಮ ಹತ್ರನೂ ಪಾಮ್ ಸಂಡೆಯ ಕುರಿತಾಗಿಯೂ ನಮ್ಮ ಜೀವಿತದಲ್ಲಿ ದೇವರು ಮಾತನಾಡೋದಕ್ಕೆ ಉದ್ದೇಶಿಸುವಂತ ದೇವರ ವಾಕ್ಯದ ಧ್ಯಾನವನ್ನೇ ಮಾಡೋದಕ್ಕೆ ಬಯಸೋದು, ದೇವರ ಕೃಪೆಯಲ್ಲಿ ಆಶ್ರಯಿಸೋದು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಮಗೋಸ್ಕರವಾಗಿ ನಮ್ಮನ್ನು ಪ್ರೀತಿಸಿ ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ಭೂಮಿಗೆ ಕಳಿಸಿ ಆ ಯೇಸು ಸ್ವಾಮಿಯ ಐಹಿಕ ಜೀವಿತದಲ್ಲಿ ತನ್ನ ಈ ಭೂಲೋಕದಲ್ಲಿ ಆತನು ಮಾಡುತ್ತಿದ್ದಂಥ ಸೇವೆಯ ಸಮಾಪ್ತಿಯ ಸಮಯದಲ್ಲಿ ಆತನು ಕಷ್ಟವನ್ನು, ಪ್ರಯಾಸವನ್ನು, ದುಃಖವನ್ನು, ಅವಮಾನವನ್ನು, ನಿಂದೆಯನ್ನು ಅನುಭವಿಸಬೇಕಾದಂತ ಸಮಯವು ಬಂದಾಗ, ಆತನು ಶಿಲುಬೆಗೆ ಹೇರಲ್ಪಡಬೇಕಾಗಿ ಬಂದಾಗ, ದೇವರ ಚಿತ್ತಾನುಸಾರವಾಗಿ ಆತನು ಯೆರೂಸಲೇಮಿಗೆ ಬಂದು ಯೆರೂಸಲೇಮಿನಿಂದ ಕಷ್ಟವನ್ನು, ದುಃಖವನ್ನು, ಪ್ರಯಾಸವನ್ನು ಯೆರೂಸಲೇಮಿನ ಆಚೆ ಸಾಯಬೇಕಾದಂತ ದೇವರ ಚಿತ್ತವಾಗಿತ್ತು. ಹಾಗೆ ಆತನ ಸೇವೆಯ ಸಮಾಪ್ತಿಗೆ ಬರುವ ಕ್ಷಣದಲ್ಲಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರವೇಶಿಸುವಂತ ಒಂದು ಸನ್ನಿವೇಶ, ಅದರ ವಾಕ್ಯ ಧ್ಯಾನವನ್ನೇ ನಾವಿವತ್ತು ಧ್ಯಾನಿಸೋದಕ್ಕೆ ಹೋಗ್ತೇವೆ. ಇವತ್ತು ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯದ 1ರಿಂದ 10ನೇ ವಾಕ್ಯವನ್ನು ನಾವು ಓದಿ ದೇವರನ್ನು ಧ್ಯಾನಿಸಿ ಆ ವಾಕ್ಯದಿಂದ ನಮಗೆ ಆಶೀರ್ವಾದಕರವನ್ನು ಹೊಂದಿಕೊಳ್ಳುವ. ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಒಂದು ಕಡೆಗೆ ಹೋಗುವಾಗ ನೀವು ಅಲ್ಲಿ ಒಂದು ಕತ್ತೆಯನ್ನು, ಅದರ ಮರಿಯನ್ನು ನೋಡುತ್ತೀರಾ. ಆ ನೋಡಿದಾಗ ಆ ಕತ್ತೆಯನ್ನು, ಆ ಮರಿಯನ್ನು ಬಿಚ್ಚಿ, ಗಂಟನ್ನು ಬಿಚ್ಚಿ ಅದನ್ನು ತಂದು ನನ್ನ ಬಳಿಗೆ ಕೊಡಿ ಎಂಬುದಾಗಿ ಹೇಳಿ. ಇದನ್ನು ಅನುಸರಿಸುವ ಶಿಷ್ಯರು ಹೋಗಿ ಕತ್ತೆಯನ್ನು, ಅದರ ಮರಿಯನ್ನು ನೋಡ್ತಾರೆ. ಯೇಸು ಸ್ವಾಮಿ ಹೇಳಿದ ಹಾಗೆ ಅಲ್ಲಿ ಸಿಗುತ್ತೆ, ಅದನ್ನು ಅವರ ಬಳಿಗೆ ಕರ್ಕೊಂಡು ಬರ್ತಾರೆ. ಆಗ ಯೇಸು ಸ್ವಾಮಿ ಆ ಕತ್ತೆಯ ಮೇಲೆ ಕುಳಿತುಕೊಳ್ಳಕ್ಕೆ ಹೋಗುವ ಶಿಷ್ಯರು ತಮ್ಮ ಬಟ್ಟೆಗಳನ್ನು ಅದರ ಮೇಲೆ ಹಾಕಿ ಯೇಸು ಸ್ವಾಮಿ ಅದರ ಮೇಲೆ ಕೂತು ಯೆರೂಸಲೇಮಿಗೆ ಪ್ರವೇಶಿಸುವ ಒಂದು ಸನ್ನಿವೇಶವೇ 21ನೇ ಅಧ್ಯಾಯ. ಯೇಸು ಸ್ವಾಮಿ ಅಲ್ಲಿ ಮಾಡುವಂತ ಒಂದು 4 ಮುಖ್ಯ ಕಾರ್ಯಗಳನ್ನು ನಾನು ನಿಮಗೆ ಹೇಳಿ ಈ ವಾಕ್ಯ ಧ್ಯಾನವನ್ನು ನಿಲ್ಲಿಸೋದಕ್ಕೆ ಬಯಸುತ್ತೇನೆ. 1ರಿಂದ 3ನೇ ವಾಕ್ಯವನ್ನು ಓದುವಾಗ ಅಲ್ಲಿ ನಮಗೆ ಅರ್ಥವಾಗುತ್ತೆ, ಈ ಪಾಮ್ ಸಂಡೆ ಒಂದು ಬಂಧನದಿಂದ ಬಿಡುಗಡೆ ಕೊಡುವಂತ ಒಂದು ದಿನವಾಗಿದೆ. ಬಂಧನದಿಂದ, ದಾಸತ್ವದಿಂದ, ಒಂದು ಗಂಟಿನಿಂದ, ಒಂದು ಸಂಕಟದಿಂದ, ಒಂದು ನೋವಿನಿಂದ ವಿಮೋಚನೆ, ಬಿಡುಗಡೆ, ಸ್ವತಂತ್ರ ಕೊಡುವಂತ ಒಂದು ದಿನವಾಗಿ ಯೇಸು ಸ್ವಾಮಿ ಆ ದಿನವನ್ನು, ಆ ಕ್ರಿಯೆಯನ್ನು ಮಾಡೋದನ್ನು ನಾವು ನೋಡ್ತೀವಿ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ್ದು ಏನು? ನೀವು ಒಂದು ಕಡೆ ಹೋಗುವಾಗ ಅಲ್ಲಿ ನಿಮಗೊಂದು ಕತ್ತೆಯು, ಅದರ ಮರಿಯು ಇರುತ್ತೆ ಎಂಬುದಾಗಿ. ಆ ಮರಿಯು, ಕತ್ತೆಯು ಗಂಟಾಕಿ ಕಟ್ಟಲ್ಪಟ್ಟಿರುತ್ತೆ, ಅದನ್ನು ಬಿಚ್ಚಿ ನೀವು ನನ್ನ ಬಳಿಗೆ ಕರ್ಕೊಂಡು ಬನ್ನಿ ಎಂಬುದಾಗಿ. ಆಗ ಶಿಷ್ಯರು ಅದನ್ನು ಅನುಸರಿಸುತ್ತಾರೆ. ಆ ಕತ್ತೆಯ ಅವಸ್ಥೆ ಏನಾಗಿದೆ? ಕಟ್ಟಲ್ಪಟ್ಟಂತ ಕತ್ತೆ. ಕಟ್ಟಲ್ಪಟ್ಟಂತ ಕತ್ತೆಯನ್ನು ಯೇಸು ಸ್ವಾಮಿ ಅದರ ಕಟ್ಟನ್ನು ಬಿಚ್ಚಿ ಅದರ ಬಳಿಗೆ, ಯೇಸು ಸ್ವಾಮಿಯ ಬಳಿಗೆ ಕರ್ಕೊಂಡು ಬರೋದಕ್ಕೆ ಶಿಷ್ಯರಿಗೆ
ಆಜ್ಞಾಪಿಸುತ್ತಾರೆ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಈ ಭಾನುವಾರ ನಿಮ್ಮ ಹತ್ರ ದೇವರು ಮಾತನಾಡೋದು, ಎಷ್ಟೇ ದೊಡ್ಡ ಗಂಟು, ಎಷ್ಟೇ ದೊಡ್ಡ ಬಂಧನವು, ಎಷ್ಟೇ ದೊಡ್ಡ ನೋವು, ರೋಗದ ಕಟ್ಟುಗಳು, ಬಂಧನಗಳು ನಿಮ್ಮ ಮೇಲಿದ್ದರೆ, ಮಾಟಮಂತ ಕ್ರಿಯೆಗಳಿದ್ದರೆ, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕಳಿಸಿ ಯೇಸು ಸ್ವಾಮಿಯೇ ನಿಮ್ಮ ಮನೆಗೆ ಇಳಿದು ಬಂದು ಆ ಗಂಟನ್ನು ಹೊಡೆದಾಕಿ, ಬಿಚ್ಚಾಕಿ, ತೆಗೆದಾಕಿ ನಿಮ್ಮನ್ನು ಸ್ವತಂತ್ರ ಮಾಡುವಂತ ಒಂದು ಭಾನುವಾರವಾಗಿ ಈ ದಿನ ದೇವರು ನಿಮ್ಮನ್ನು ನೋಡಿ ಮಾತನಾಡುತ್ತಿದ್ದಾರೆ. ನೋವಿದೆ, ಕಷ್ಟವಿದೆ, ಸಾಲವಿದೆ, ರೋಗವಿದೆ, ಆ ಎಲ್ಲದರ ಬಂಧನವು ನಿಮ್ಮನ್ನು ಆಳ್ವಿಕೆ ಮಾಡುತ್ತಿದ್ದರೆ, ಇವತ್ತು ತಾನಿಳಿದು ಬಂದು ತನ್ನ ಶಿಷ್ಯರ ಮೂಲಕವಾಗಿ, ನಮ್ಮ ಮೂಲಕವಾಗಿ ನಿಮ್ಮ ಮೇಲಿರುವಂತಹ ಸಕಲ ಗಂಟನ್ನು, ಸಕಲ ಬಂಧನವನ್ನು ದೇವರು ತೆಗೆದುಹಾಕುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಕತ್ತೆಯನ್ನು, ಇದರ ಮರಿಯನ್ನು ಯೇಸು ಸ್ವಾಮಿ ಹೇಗೆ ಅದರ ಗಂಟನ್ನು ಬಿಚ್ಚಿ, ಅದರ ಬಂಧನವನ್ನು ಬಿಚ್ಚಿ ಯೇಸು ಸ್ವಾಮಿಯ ಬಳಿಗೆ ಕರ್ಕೊಂಡು ಬಂದರು, ಹಾಗೆ ನಿಮ್ಮ ಜೀವಿತದಲ್ಲೂ ಇವತ್ತು ನಿಮ್ಮ ಮೇಲಿರುವಂತಹ ಸಕಲ ಬಂಧನವನ್ನು ತೆಗೆದು ನಿಮ್ಮನ್ನು ವಿಮೋಚಿಸಿ ಸ್ವತಂತ್ರರಾಗಿ ಮಾಡಿ ದೇವರ ಬಳಿಗೆ ಕರ್ಕೊಂಡು ಬರುವ ದಿನವಾಗಿ ಇವತ್ತು ನಿಮ್ಮನ್ನು ಮಾಡುತ್ತಿದ್ದಾರೆ. ಈ ದಿನವು ಆ ದಿನವಾಗಿ ನಿಮ್ಮ ಜೀವಿತದಲ್ಲಿ ಮಾರ್ಪಡಲಿ ಎಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ಮೊದಲನೆಯದು, ಯೇಸು ಸ್ವಾಮಿ ಕತ್ತೆಯ ಮೇಲಿದ್ದಂತ ಆ ಬಂಧನವನ್ನು ಬಿಚ್ಚಾಕಿ, ತೆಗೆದಾಕಿ ಯೇಸು ಸ್ವಾಮಿಯ ಬಳಿಗೆ ಕರ್ಕೊಂಡು ಬರೋದು. ಎರಡನೆಯದು ನಾವು ನೋಡ್ತೀವಿ, ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಪ್ರವಾದನೆಯನ್ನು ನೆರವೇರಿಸಿ, ಅದನ್ನು ಪೂರ್ತಿಗರಿಸಿ ತನ್ನ ವಾಗ್ದಾನವನ್ನು ನೆರವೇರಿಸುವಂತ ಒಂದು ಕ್ಷಣಗಳು. ಅಲ್ಲಿ ನಾವು 4ರಿಂದ 5ನೇ ವಾಕ್ಯದಲ್ಲಿ ಓದ್ತೀವಿ, ಜಕರೀಯನಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಯೆರೂಸಲೇಮಿಗೆ ಜನರಿಗೆ ಕುರಿತಾಗಿ ಕೊಟ್ಟಂತ ಒಂದು ವಾಗ್ದಾನದಲ್ಲಿ ಯೇಸು ಸ್ವಾಮಿಯ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆ ವಾಗ್ದಾನವನ್ನು ನೆರವೇರಿಸುವುದೇ ನಾವಿಲ್ಲಿ ನೋಡುತ್ತೇವೆ. ನಾವು ಇವತ್ತು ತಿಳಿದುಕೊಳ್ಳಬೇಕಾಗಿದೆ, ಇವತ್ತು ನಾವು ದೇವರನ್ನು ನಂಬಬೇಕಾಗಿದೆ. ಏನು, ದೇವರು ನನಗೆ ಕೊಟ್ಟಂತ ವಾಗ್ದಾನಗಳನ್ನೆಲ್ಲ ಆತನು ನೆರವೇರಿಸುವವನಾಗಿದ್ದಾನೆ. 500-600 ವರ್ಷಕ್ಕೆ ಹಿಂದೆ ಮಾಡಿದಂತ ದೇವರ ವಾಗ್ದಾನವು ಇವತ್ತು ಆ ಒಂದು ಪಾಮ್ ಸಂಡೆಯಲ್ಲಿ ಯೇಸು ಸ್ವಾಮಿಯ ಜೀವಿತದಲ್ಲಿ ದೇವರು ನೆರವೇರಿಸೋದೇ ಆದರೆ, ನಿಮ್ಮ ಜೀವಿತದಲ್ಲಿ ಆತನು ಕೊಟ್ಟಂತ ಸಕಲ ವಾಗ್ದಾನಗಳನ್ನು, ಸಕಲ ಪ್ರಾಮಿಸ್ ಅನ್ನು ಆತನು ನೆರವೇರಿಸೋದಕ್ಕೆ ಆತನು ನಂಬಿಕಸ್ಥನಾಗಿದ್ದಾನೆ. ಆತನು ನಿಮಗೆ ವಾಗ್ದಾನವನ್ನು ಮಾಡಿದರೆ, ತನ್ನ ವಾಕ್ಯದಿಂದ, ಬೈಬಲ್ನಿಂದ ನಿಮ್ಮ ಹತ್ರ ದೇವರು ಮಾತನಾಡಿದರೆ, ಪ್ರವಾದಿಗಳ ಮುಖಾಂತರವಾಗಿ ದೇವರು ನಿಮ್ಮ ಹತ್ರ ಮಾತನಾಡಿದರೆ, ಪರಿಶುದ್ಧಾತ್ಮನ ಮುಖಾಂತರವಾಗಿ ನಿಮ್ಮ ಹತ್ರ ದೇವರು ಮಾತನಾಡಿದರೆ, ಈ ಪಾಮ್ ಸಂಡೆಯಲ್ಲಿ ನಿಮ್ಮ ಹತ್ರ ನಾನು ಹೇಳೋದಕ್ಕೆ ಬಯಸೋದು, ದೇವರು ಅದನ್ನು ಪೂರ್ತಿಗರಿಸೋದಕ್ಕೆ, ಅದನ್ನು ನಿಮಗೋಸ್ಕರವಾಗಿ ಫುಲ್ಫಿಲ್ ಮಾಡೋದಕ್ಕೆ, ಅದನ್ನು ನಿಮ್ಮ ಕೈಗಳಿಗೆ ಕೊಡೋದಕ್ಕೆ ಆತನು ಶಕ್ತನಾಗಿದ್ದಾನೆ, ಆತನು ನಂಬಿಕಸ್ಥನಾಗಿದ್ದಾನೆ. ಆ ದೇವರು ತಾನು ಮಾಡಿದ ಸಕಲ ಪ್ರಾಮಿಸ್ ಅನ್ನು ನೆರವೇರಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಕತ್ತೆಯ ಮೇಲೆ ಕೂತು ಆ ಯೆರೂಸಲೇಮ್ ಬೀದಿಗಳಲ್ಲಿ ನಡೆದು ಬರುವಾಗ ಎಲ್ಲರೂ ಆತನನ್ನು ಹೊಸನ ಎಂಬುದಾಗಿ ಹಾಡಿ ದೇವರನ್ನು ಸ್ತೋತ್ರ ಮಾಡುವಾಗ ಆ ಒಂದು ಕ್ರಿಯೆ, ಆ ಒಂದು ಕಾರ್ಯ ನಮಗೆ ತಿಳಿಸೋದು, ಯೇಸು ಸ್ವಾಮಿಯ ಕುರಿತಾಗಿ 500-600 ವರ್ಷಗಳಿಗೆ ಮುಂಚಿತವಾಗಿ ಮಾಡಿದಂಥ ವಾಗ್ದಾನಗಳನ್ನು ನೆರವೇರಿಸುತ್ತಾ ಆತನು ಆ ಕತ್ತೆಯ ಮೇಲೆ ಕುಳಿತು ಬರುವುದು, ಆತನು ನೆರವೇರಿಸುತ್ತಾ ನಿನ್ನ ಮನೆಗೆ ಪ್ರವೇಶಿಸೋದಕ್ಕೆ ಆತನು ನಂಬಿಕಸ್ಥನಾಗಿದ್ದಾನೆ. ನಿನ್ನ ವಾಗ್ದಾನಗಳನ್ನೆಲ್ಲ ನೆರವೇರಿಸಿ ನಿನ್ನನ್ನು ದರ್ಶಿಸೋದಕ್ಕೆ ಆತನು ಇವತ್ತು ಚಿತ್ತವುಳ್ಳವನಾಗಿ ನಿನ್ನ ಹತ್ರ ಮಾತನಾಡುತ್ತಿದ್ದಾನೆ. ಅದನ್ನು ಕೇಳುವಂತ ಪ್ರಿಯ ದೇವಜನರೇ, ವಾಗ್ದಾನಗಳು ಇನ್ನೂ ನೆರವೇರಿಲ್ಲವೇ ಎಂಬುದಾಗಿ ಯೋಚನೆ ಮಾಡುತ್ತಾ ಅಳುತ್ತಾ ಇರುವ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲೂ ವಾಗ್ದಾನಗಳನ್ನು ನೆರವೇರಿಸಿ ಅದನ್ನು ಪೂರ್ತೀಕರಿಸೋದಕ್ಕೆ ಆತನು ನಂಬಿಕಸ್ಥನಾಗಿದ್ದಾನೆ. ಮೂರನೇದಾಗಿ ನಾವು ನೋಡ್ತೀವಿ, ಆತನು ರಾಜನಾಗಿ ಕತ್ತೆಯ ಮೇಲೆ ಕುಳಿತು ಯೆರೂಸಲೇಮ್ ಒಳಗೆ ಪ್ರವೇಶಿಸೋದು, ಎಲ್ಲರೂ ಆತನನ್ನು ಅಡ್ಡ ಬೀಳೋದು, ದೇವರನ್ನು ಸ್ತುತಿಸೋದು. ಪ್ರೈಸ್ ದಿ ಲಾರ್ಡ್. ಆತನು ಪ್ರವಾದಿಯು ಮಾತ್ರವಲ್ಲ, ಆತನು ರಾಜನೂ ಆಗಿದ್ದಾನೆ. ರಾಜನ ಹಾಗೆ ಆತನು ಯೆರೂಸಲೇಮಿಗೆ ಪ್ರವೇಶಿಸುತ್ತಿದ್ದಾನೆ. ಯುದ್ಧದ ಸಮಯದಲ್ಲಿ ರಾಜರೆಲ್ಲರೂ ಕುದುರೆಯಲ್ಲಿ ಹೋಗಿ ಯುದ್ಧ ಮಾಡುತ್ತಾರೆ. ಅದರ ನಂತರ ಅವರು ವಾಪಸ್ ಕುದುರೆಯಲ್ಲೂ ಸ್ವಲ್ಪ ಜನ ಬರೋರಿದ್ದಾರೆ, ಒಂದೊಂದು ಕಡೆಗೆ ಕತ್ತೆಯಲ್ಲಿ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಯುದ್ಧಕ್ಕೆ ಹೋಗುವಾಗ ಯುದ್ಧವನ್ನು ಜಯಿಸಿ ಯುದ್ಧ ಮಾಡಿ ಅಲ್ಲಿ ಅನೇಕರನ್ನು ಕೊಂದು ಬರೋದಕ್ಕೆ ಕುದುರೆ ಮೇಲೆ ವೇಗವಾಗಿ ಹೋಗೋದು, ಕತ್ತೆಯ ಮೇಲೆ ವಾಪಸ್ ಬರುವಾಗ ಸಮಾಧಾನದಿಂದ ನಾವು ಮತ್ತೆ ವಾಪಸ್ ಬರ್ತಾ ಇದ್ದೀವಿ ಎಂಬ ಅರ್ಥ ಕೊಡುವಂತ ಒಂದು ಸಂಗತಿ. ಇಲ್ಲಿ ಯೇಸು ಸ್ವಾಮಿ ಕತ್ತೆಯ ಮೇಲೆ ಕುಳಿತು ಬರುವಾಗ ಆತನು ರಾಜನಾಗಿ
ಜನರಿಗೆ ನೀತಿಯನ್ನು, ಸಮಾಧಾನವನ್ನು, ರಕ್ಷಣೆಯನ್ನು ಕೊಡೋದಕ್ಕೆ ಆತನು ಯೆರೂಸಲೇಮ್ ಒಳಗೆ ಪ್ರವೇಶಿಸುತ್ತಾನೆ. ಆತನು ರಾಜನಾಗಿ ಇವತ್ತು ನಿಮ್ಮ ಮನೆಗೆ ಬರುವಾಗ ಆತನು ನಿಮಗೆ ರಕ್ಷಣೆಯನ್ನು, ಸಮಾಧಾನವನ್ನು, ದೇವರ ನೀತಿಯನ್ನು, ರಕ್ಷಣೆಯ ಮಾರ್ಗದ ಆಶೀರ್ವಾದವನ್ನು, ನಿತ್ಯತ್ವವನ್ನು ನಿಮಗೆ ಕೊಡೋದಕ್ಕೆ ಆತನು ಬಯಸುವವನಾಗಿದ್ದಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಆತನು ರಾಜನಾಗಿ ನಿನ್ನ ಹೃದಯದಲ್ಲಿ ಪ್ರವೇಶಿಸುವಾಗ, ದೇವರೇ ನೀನೇ ರಾಜನಾಗಿ ನನ್ನನ್ನು ಆಳ್ವಿಕೆ ಮಾಡು, ನಿನ್ನ ಪ್ರಜೆಯಾಗಿ ನಿನ್ನ ಸಾಮ್ರಾಜ್ಯದಲ್ಲಿ ಜೀವಿಸೋದಕ್ಕೆ ನನಗೆ ಸಹಾಯ ಮಾಡು. ನೀನೇ ನನ್ನ ದೇವರಾಗಿ, ಒಡೆಯನಾಗಿ, ಸಕಲ ಸೃಷ್ಟಿಗಳ ರಾಜನಾಗಿ ನನ್ನಲ್ಲಿ ಬಾಳು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕಾಗುತ್ತೋ. ಆತನು ಯೆರೂಸಲೇಮಿಗೆ ಪ್ರವೇಶಿಸಿದ ಹಾಗೆ ನಿಮ್ಮ ಹೃದಯದಲ್ಲೂ ಪ್ರವೇಶಿಸೋದಕ್ಕೆ ನಿಮ್ಮ ಹೃದಯದ ಬಾಗಿಲನ್ನು ತೆರೆದು ಆತನನ್ನು ನೀವು ಸ್ವಾಗತಿಸುತ್ತೀರೋ. ಹಾಗೆ ಸ್ವಾಗತಿಸೋದಾದರೆ ದೇವರು ನಿಮ್ಮಲ್ಲಿ ಬಂದು ವಾಸ ಮಾಡಿ ನಿಮ್ಮನ್ನು ಆಶೀರ್ವಾದವಾಗಿ, ನಿಮ್ಮನ್ನು ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಒಂದನೇದು ನಾವು ಅರ್ಥ ಮಾಡಿಕೊಂಡ್ರಿ, ಆತನು ನಮ್ಮನ್ನು ವಿಮೋಚಿಸುವವನಾಗಿದ್ದಾನೆ, ನಮ್ಮ ಮೇಲಿರುವಂಥ ಸಕಲ ಬಂಧನವನ್ನು ವಿಮೋಚಿಸುವವನಾಗಿದ್ದಾನೆ. ಎರಡನೇದು, ಆತನು ನಮಗೆ ಮಾಡಿದಂಥ ವಾಗ್ದಾನಗಳನ್ನೆಲ್ಲ ನೆರವೇರಿಸುವವನಾಗಿದ್ದಾನೆ. ಮೂರು, ಆತನು ರಾಜನಾಗಿ ನಮ್ಮಲ್ಲಿ ಪ್ರವೇಶಿಸುವವನಾಗಿದ್ದಾನೆ, ನಮಗೆ ಸಮಾಧಾನವನ್ನು, ನೀತಿಯನ್ನು, ರಕ್ಷಣೆಯನ್ನು ಕೊಡುವವನಾಗಿದ್ದಾನೆ. ನಾಲ್ಕನೇದು, ನಮ್ಮನ್ನು ದೇವರು ಸ್ತುತಿಸಿ ದೇವರನ್ನು ಆರಾಧಿಸುವವರಾಗಿ ಮಾರ್ಪಡಿಸಿ ಆತನನ್ನು ಆರಾಧಿಸುತ್ತಾ ಜಯಿಸುವವರಾಗಿ ನಮ್ಮನ್ನು ಮಾಡುವವನಾಗಿದ್ದಾನೆ. ನಾವಲ್ಲಿ ನೋಡ್ತೀವಿ, ಯೇಸು ಸ್ವಾಮಿ ಕತ್ತೆಯ ಮೇಲೆ ಕೂತು ಯೆರೂಸಲೇಮಿಗೆ ಪ್ರವೇಶಿಸುವಾಗ ಎಲ್ಲರೂ ಗಟ್ಟಿಯಾಗಿ ಶಬ್ದ ಎತ್ತಿ ಪೂರ್ಣ ಹೃದಯದಿಂದ ಹೋಸನ್ನ ಹೋಸನ್ನ, ದಾವೀದನ ಕುಮಾರನಿಗೆ ಹೋಸನ್ನ, ಯೆಹೋವನ ನಾಮದಲ್ಲಿ ಬರುವ ಆತನಿಗೆ ಹೋಸನ್ನ ಹೋಸನ್ನ ಎಂಬುದಾಗಿ ಹಾಡಿ ಹೊಗಳೋದನ್ನು ಅವರೆಲ್ಲರೂ ದೇವರನ್ನು ಆರಾಧಿಸಿದ್ರು. ಆಗ ಸ್ವಲ್ಪ ಜನರು ಹೇಳಿದ್ರು, ಇವರನ್ನೆಲ್ಲರನ್ನು ನಿಶಬ್ದರಾಗಿರೋದಕ್ಕೆ ಹೇಳಿ ಯಾರು ಮಾತನಾಡಬಾರದು, ಯಾರು ಈ ಥರ ಹಾಡಾಡಬಾರದು ಎಂಬುದಾಗಿ ಫರಿಸಿಯರು ಹೇಳಿದ್ರು. ಆದರೆ ಯೇಸು ಸ್ವಾಮಿಯವರ ಹತ್ರ ಹೇಳಿದ್ದು, ಇವರೆಲ್ಲರೂ ಮಾತನಾಡದೆ ನಿಶಬ್ದರಾದರೆ ಕಲ್ಲುಗಳು, ಮರಗಳು, ಗಿಡಗಳು ಶಬ್ದ ಎತ್ತಿ ದೇವರನ್ನು ಸ್ತೋತ್ರ ಮಾಡುತ್ತೆ. ಯಾಕಂದ್ರೆ ಇದು ದೇವರ ಕ್ರಿಯೆ ಆಗಿದೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ನಿನ್ನ ಜೀವಿತದಲ್ಲಿ ದೇವರ ಕ್ರಿಯೆಯನ್ನು ನೀನು ಅನುಭವಿಸಬೇಕಾದ್ರೆ, ನನ್ನ ಜೀವಿತದಲ್ಲಿ ದೇವರ ಅದ್ಭುತ, ಅತಿಶಯ ಮಹತ್ ಕಾರ್ಯಗಳನ್ನು ಮಾಡಬೇಕಾದರೆ ನೀವಿವತ್ತು ನಿಮ್ಮನ್ನು ಸಮರ್ಪಿಸಿ, ದೇವರೇ ನನ್ನಲ್ಲಿ ನಾನು ನಿನ್ನನ್ನು ಪ್ರವೇಶಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ, ನನ್ನ ಜೀವಿತದಲ್ಲಿ ನೀನು ಒಳಗೆ ಬಾ, ನೀನು ನನ್ನ ಆಳ್ವಿಕೆ ಮಾಡು, ನೀನೇ ನನ್ನ ಜೀವಿತದಲ್ಲಿ ರಾಜನಾಗಿರು ಎಂಬುದಾಗಿ ಆತನನ್ನು ನಂಬಿ ಪ್ರಾರ್ಥಿಸಿ ಆತನನ್ನು ಸ್ತೋತ್ರ ಮಾಡಿ ಆರಾಧಿಸೋದಾದರೆ ನಿನ್ನ ಮುಂದಿರುವಂತಹ ಸಕಲ ತಡೆಗಳನ್ನು ನೀಗಿಸಿ ನಿನ್ನನ್ನು ಹಾಗೆ ಇಸ್ರಾಯೇಲ್ ಜನರ ಹಾಗೆ ಆ ಗರಿಗಳನ್ನು ಕೈಯಲ್ಲಿಡಿದು ಹೋಸನ್ನ ಹಾಡೋದಕ್ಕೆ, ಆರಾಧಿಸೋದಕ್ಕೆ ದೇವರು ಬಿಡುಗಡೆಯನ್ನು, ಆಶೀರ್ವಾದವನ್ನು ನಿನ್ನ ಮೇಲೆ ದಯಪಾಲಿಸುತ್ತಾನೆ. ಆತನು ಸ್ತುತಿಸಿ ಜಯ ಹೊಂದೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಈ ದೇವರ ವಾಕ್ಯಗಳಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಪಾಮ್ ಸಂಡೇ ಎಂದು ನಿನ್ನ ವಾಕ್ಯವನ್ನು ಕೇಳುವಂತ ನಿನ್ನ ಜನರನ್ನು ನೀನು ಆಶೀರ್ವದಿಸು, ಕೃಪೆಯಿಂದ ತುಂಬಿಸು, ನೀನೇ ಅವರನ್ನು ನಡೆಸು, ಅವರಿಗೆ ಬೇಕಾದಂಥ ಸಕಲ ಆಶೀರ್ವಾದವನ್ನು ದೇವರು ದಯಪಾಲಿಸು. ಅವರ ಜೀವಿತದಲ್ಲಿ ವಿಮೋಚಕನಾಗಿ, ಪ್ರವಾದನೆಗಳನ್ನು ನೆರವೇರಿಸುವವನಾಗಿ, ದೇವರೇ ಪ್ರೈಸ್ ಲಾರ್ಡ್, ಮೆಸ್ಸಿಯನಾಗಿ, ರಾಜನಾಗಿ ಅವರ ಜೀವಿತದಲ್ಲಿ ಪ್ರವೇಶಿಸುವವನಾಗಿ, ಅವರಿಗೆ ಸ್ತುತಿಯ ವಸ್ತ್ರವನ್ನು ಕೊಟ್ಟು ನಿನ್ನನ್ನು ಆರಾಧಿಸುತ್ತಾ ಸಕಲವನ್ನು ಜಯಿಸೋದಕ್ಕೆ ಸಹಾಯ ಮಾಡು. ಇವರನ್ನೆಲ್ಲರನ್ನು ಆಶೀರ್ವಾದ ಮಾಡು, ಅವರ ಕಷ್ಟಗಳಿಂದ ಬಿಡುಗಡೆ ಮಾಡು, ಅವರನ್ನು ಆಶೀರ್ವದಿಸ್ತಾಗಿ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು.